ಆತ್ಮೀಯ ವಿದ್ಯಾರ್ಥಿಗಳೇ, ಫಂಡ್ ಫ್ಲೋ ಅನಾಲಿಸಿಸ್ ಆರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಲಾಸ್ಟ್ ವಿಡಿಯೋ ಅಂದರೆ ಪಾರ್ಟ್ 1ನಲ್ಲಿ ಸಿಂಪಲ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಲೈಕ್ 5 ಮಾರ್ಕ್ ಆ್ಯಂಡ್ 15 ಮಾರ್ಕ್ ಎನ್ನುವ ವಿಡಿಯೋಸನ್ನು ನೋಡಿದ್ರಿ. ಈಗ ಅದೇ 15 ಮಾರ್ಕ್ಸಿಗೆ ಸ್ವಲ್ಪ ಈಸಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರಾಬ್ಲಮನ್ನು ನೋಡೋದಾದರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದರೆ ನೀವು ಒಂದು ಪ್ರಾಬ್ಲಮ್ ಇದೆ. ಏನು ಕೊಟ್ಟಿದ್ದಾರೆ ರೀ? ಫ್ರಮ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಎ ಶಂಕರ್ ಕಂಪನಿ ಲಿಮಿಟೆಡ್ ಬ್ಯಾಂಗ್ಳೂರ್, ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಇಲ್ಲಿ ಒಂದು ಗಮನದಲ್ಲಿ ಇಟ್ಕೊಳ್ರಿ, ಪ್ರಿಪೇರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂದರೆ ನೀವು 15 ಮಾರ್ಕಿಗೆ 3 ಸ್ಟೇಟ್ಮೆಂಟನ್ನು ಮಾಡಬೇಕಾಗ್ತದೆ. ಯಾವುವೆಂದರೆ ಫಂಡ್ ಫ್ರಮ್ ಆಪರೇಷನ್ಸ್, ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ದೆನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಹಾಗಾದರೆ ಈ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ ಅವರು, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, particulars column, note column 2016 2017, again 2016 consisting sub 2 columns like amount column, total column, then 2017 also amount column, total column. Ultimately total equity and liabilities rupees 3,50,400, then 3,70,400 ಆಗ್ತವೆ. ದೆನ್ ಅಸೆಟ್ಸ್ ಕೂಡ 2016 ಟೋಟಲ್ಲು 3,50,400 ಆ್ಯಂಡ್ 3,70,400 ಇದೆ. ಈ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಅಪ್ ಟು ದಿ 11 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ ನೋಡ್ರಿ. ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್ ತನಕ ಕೊಟ್ಟಿದ್ದಾರೆ. ಜೊತೆ ಕೆಳಗಡೆ ಏನು ಕೊಟ್ಟಿದ್ದಾರೆ, ಅಡಿಷ್ನಲ್ ಇನ್ಫಾರ್ಮೇಷನ್ ಅಂತ ಹೇಳಿದ್ದಾರೆ. ಅಡಿಷ್ನಲ್ ಇನ್ಫಾರ್ಮೇಷನ್ ಅಂದರೆ ಅಲ್ಲಿ ಕೊಟ್ಟಿರ್ತಕ್ಕಂಥ 3 ಐಟಮ್ ಇದಾವೆ. ಯಾವಂದರೆ ಡಿಪ್ರಿಷಿಯೇಷನ್ ಆನ್ ಪ್ಲ್ಯಾಂಟು, ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗು, ದೆನ್ ಟ್ಯಾಕ್ಸ್ ಪೇಡ್, ಇಟ್ಸ್ ನಥಿಂಗ್ ಬಟ್ ಇನ್ಕಮ್ ಟ್ಯಾಕ್ಸ್ 2017 rupees 38,000, then interim dividend paid rupees 16,000 was paid during the year 2017 ಅಂತ ಕೊಟ್ಟಿದ್ದಾರೆ ಈ ಪ್ರಾಬ್ಲಮ್. ದೆನ್ ಈಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ನೀವು ಫಸ್ಟ್ ಅಡಿಷ್ನಲ್ ಇನ್ಫಾರ್ಮೇಷನನ್ನು ಚೆಕ್ ಮಾಡಬೇಕು. ಅಲ್ಲಿ ಅಡಿಷ್ನಲ್ ಇನ್ಫಾರ್ಮೇಷನಲ್ಲಿ ಯಾವುದಾದ್ರೂ ಫಿಕ್ಸ್ಡ್ ಅಸೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಏನಾದರೂ ಡಿಪ್ರಿಸಿಯೇಷನ್ ಏನಾದರೂ ಕೊಟ್ಟಿದ್ದರೆ, ನೀವು ಆ ಯಾವ ಫಿಕ್ಸ್ಡ್ ಅಸೆಟ್ಸ್ಗೆ ನೀವು ಡಿಪ್ರಿಸಿಯೇಷನನ್ನು ಕೊಟ್ಟಿದ್ದಾರೋ ಆ ಅಸೆಟ್ ಅಕೌಂಟನ್ನು ಇಂಡಿವಿಜುವಲ್ ಆಗಿ ಓಪನನ್ನು ಮಾಡಬೇಕು ನೀವು. ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ಏನು ಹೇಳಿದ್ದಾರೆ ಅವರು, ಪ್ಲ್ಯಾಂಟಿಗೆ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಮತ್ತು ಬಿಲ್ಡಿಂಗಿಗೆ ಕೂಡ ಕೊಟ್ಟಿದ್ದಾರೆ. ಅಂದರೆ ಆ 2 ಅಕೌಂಟನ್ನು ಓಪನ್ ಮಾಡಿ ಅವನು ಏನು ಮಾಡಬೇಕಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಈಗ ಪ್ಲ್ಯಾಂಟ್ ಅಕೌಂಟನ್ನು ಓಪನ್ ಮಾಡಿರಿ. ಈ ಪ್ಲ್ಯಾಂಟ್ ಅಕೌಂಟ್ಗೆ ಸಂಬಂಧಪಟ್ಟಂಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಫಾರ್ಮ್ಯಾಟನ್ನು ಕಳಿಸಿದ್ದೀನಿ, ನೋಡಿರ್ಬೋದು ನೀವು. ಅಲ್ಲಿ ಫಾರ್ ಎಕ್ಸಾಂಪಲ್ ಈಗ ಪ್ಲ್ಯಾಂಟ್ ಅಕೌಂಟ್ ಅಂತ ಫಸ್ಟ್ ಏನು ಮಾಡಬೇಕಲ್ಲಿ ವರ್ಕಿಂಗ್ ನೋಟ್ಸ್ ಅಂತ ಬರಿಬೇಕು. ಈಗ ನಾವು 2 ಅಕೌಂಟ್ ಓಪನ್ ಮಾಡಬೇಕು. ಯಾವ್ಯಾವು? ಪ್ಲ್ಯಾಂಟ್ ಅಕೌಂಟ್ ಒಂದು, ಬಿಲ್ಡಿಂಗ್ ಅಕೌಂಟ್ ಒಂದು. ಫಸ್ಟಿಗೆ ಏನು ಮಾಡ್ತೀರಂದರೆ ಪ್ಲ್ಯಾಂಟ್ ಅಕೌಂಟ್ ಅಂತ ಬರೀರಿ, ಅದು ವರ್ಕಿಂಗ್ ನೋಟ್ ನಂಬರ್ 1 ಅಂತ ಕೊಡಬೇಕು. ಅದಕ್ಕೆ ಪರ್ಟಿಕ್ಯುಲರ್ಸ್ ಕಾಲಮ್ಮು, ಅಮೌಂಟ್ ಕಾಲಮ್ಮು, ದೆನ್ ಪರ್ಟಿಕ್ಯುಲರ್ಸ್ ಕಾಲಮ್ಮು, ಅಮೌಂಟ್ ಕಾಲಮ್ಮು. ಇಲ್ಲಿ ಈ ಫಾರ್ಮ್ಯಾಟ್ ನೋಡ್ರಿ, ನೀವು ಅಬ್ಸರ್ವ್ ಮಾಡಿರಿ, ಲಾಸ್ಟ್ ವಿಡಿಯೋದಲ್ಲಿ ಫಾರ್ಮ್ಯಾಟನ್ನು ತಗೊಳ್ರಿ. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಬ್ರಾಕೆಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್ OB ಅಂತ ಬರ್ದೀನಿ. OB ನಥಿಂಗ್ ಬಟ್ ಓಪನಿಂಗ್ ಬ್ಯಾಲೆನ್ಸ್ 74,000 ಅಂತ ಬರೆದಿದ್ದೀನಿ. ಆದರೆ ಇದು 74,000 ಎಲ್ಲಿರುತ್ತೆ? ಹಿಂದಿನ ಪ್ರಾಬ್ಲಮಲ್ಲಿ ಹೋದರೆ ನೀವು ಪ್ಲ್ಯಾಂಟ್ ಎಲ್ಲೈತೋ ಅಲ್ಲಿ ನೋಟ್ಸ್ ಟು ಅಕೌಂಟ್ಸಲ್ಲಿ ಸರ್ಚ್ ಮಾಡಬೇಕು. ಸಾಮಾನ್ಯವಾಗಿ ಟ್ಯಾಂಜಬಲ್ ಅಸೆಟ್ಸ್ ಕೆಳಗಡೆಗೆ ಬಿಲ್ಡಿಂಗ್ ಅಂತ ಇದೆ, ಪ್ಲ್ಯಾಂಟ್ ಅಂತ ಇದೆ, ಅಲ್ಲಿ 74,000 ಇದೆ, 72,000 ಇದೆ. ಅಂದರೆ ಇದರ ಅರ್ಥ 74,000 ಅನ್ನೋದು ಓಪನಿಂಗ್ ಬ್ಯಾಲೆನ್ಸ್, ಇಟ್ಸ್ ನಥಿಂಗ್ ಬಟ್ ಪ್ರೀವಿಯಸ್ ಇಯರ್. ದೆನ್ 72,000 ಏನಾಗಿರ್ತದೆ ಅಂದರೆ ಇಲ್ಲಿ ಕರೆಂಟ್ ಇಯರ್ ಅಂತ ಆಗಿರುತ್ತೆ. ಇಲ್ಲಿ ಹಾಕಿಬಿಡ್ಬೇಕು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಎಷ್ಟು? 74,000 ಹಾಕಿಬಿಡ್ರಿ. ಆಟೋಮೆಟಿಕಲಿ ನಿಮಗೆ ಇನ್ನೂ ಒಂದು ಕನ್ಫ್ಯೂಸ್ ಏನಾದರೂ ಆಗ್ತಂದರೆ, ಡೆಬಿಟ್ ಬ್ಯಾಲೆನ್ಸಲ್ಲಿ ಓಪನಿಂಗ್ ಬ್ಯಾಲೆನ್ಸ್ 74,000 ಅಂತ ಹಾಕಿದ್ರಲ್ಲ, ಆಟೋಮೆಟಿಕಲಿ ಬೈ ಕ್ರೆಡಿಟಲ್ಲಿ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಇಟ್ಸ್ ನಥಿಂಗ್ ಬಟ್ CB ನಥಿಂಗ್ ಬಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ನಥಿಂಗ್ ಬಟ್ ಕರೆಂಟ್ ಇಯರ್, ಅದು ಎಷ್ಟಿದೆ? 72,000 ಇದೆ, 72,000 ಹಾಕಿಬಿಡ್ರಿ. ದೆನ್ ಬೈ ಡಿಪ್ರಿಸಿಯೇಷನ್, ಈ ಪ್ಲ್ಯಾಂಟಿಗೆ ಸಂಬಂಧಪಟ್ಟಂಗೆ ಡಿಪ್ರಿಸಿಯೇಷನ್ ಅವ್ರು ಎಷ್ಟು ಕೊಟ್ಟಿದ್ದಾರೆ? ಅಡ್ಜಸ್ಟ್ಮೆಂಟಲ್ಲಿ 8,000 ಕೊಟ್ಟಿದ್ದಾರೆ, 8,000 ಹಾಕಿಬಿಡ್ರಿ. ಅಲ್ಟಿಮೇಟ್ಲಿ ಕ್ರೆಡಿಟಲ್ಲಿ ಎಷ್ಟಾಗ್ತದೆ? ಇಲ್ಲಿ 80,000 ಆಗ್ತದೆ. ಅದನ್ನು ಕೂಡ ಡೆಬಿಟಲ್ಲಿ ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕಾದ್ರೆ 80,000 ಹಾಕಿಬಿಡ್ರಿ. ಮೇಲ್ಗಡೆ ಎಷ್ಟಿದೆ? 74,000 ಇದೆ. ಅಂದರೆ ಅದನ್ನು ನಾವು ಅಕೌಂಟ್ಸಲ್ಲಿ ಬ್ಯಾಲೆನ್ಸಿಂಗ್ ಫಿಗರನ್ನು ತೆಗೆದ್ರೆ ಎಷ್ಟು ಬರ್ತದೆ? ಅಲ್ಲಿ 6,000 ಬರ್ತದೆ. ಈ 6,000ನ ಅಲ್ಲಿ ನಾನು ಬ್ರಾಕೆಟಲ್ಲಿ ಬರ್ತೀನಿ. ಟಿ ಅಂದರೆ ಟ್ರಾನ್ಸ್ಫರು, ಟು ಅಂದರೆ ಎಲ್ಲಿಗೆ? ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಅರ್ಥ. ಸೇಮ್ ವೇ ಬಿಲ್ಡಿಂಗ್ ಅಕೌಂಟನ್ನು ಓಪನ್ ಮಾಡಬೇಕು. ಇಲ್ಲಿ ಕೂಡ ಡೆಬಿಟಲ್ಲಿ ಓಪನಿಂಗ್ ಬ್ಯಾಲೆನ್ಸ್, ಇಟ್ಸ್ ನಥಿಂಗ್ ಬಟ್
ಪ್ರೀವಿಯಸ್ ಇಯರು, ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ನಥಿಂಗ್ ಬಟ್ ಕರೆಂಟ್ ಇಯರ್. ಇಲ್ಲಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅವ್ರ ಪ್ರಾಬ್ಲಮ್ನಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, ಬಿಲ್ಡಿಂಗಿಗೆ ಲಾಸ್ಟ್ ಪ್ಲಾಂಟ್ ಅಕೌಂಟ್ ಮಾಡುವಾಗ ನೋಡಿದ್ರಲ್ಲ, ಅದೇ ಬಿಲ್ಡಿಂಗ್ ಅಕೌಂಟ್ ಏನು ಕೊಟ್ಟಿದ್ದಾರೆ, ಇಲ್ಲಿ 80,000 ಕೊಟ್ಟಿದ್ದಾರೆ, 72,000 ಕೊಟ್ಟಿದ್ದಾರೆ. 80,000 ಇಟ್ಸ್ ನಥಿಂಗ್ ಬಟ್ ಪ್ರೀವಿಯಸ್ ಇಯರು ಅಥವಾ ಓಪನಿಂಗ್ ಬ್ಯಾಲೆನ್ಸು, ದೆನ್ 72,000 ಕರೆಂಟ್ ಇಯರು ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸು. ಇಲ್ಲಿ ಹಾಕಿಬಿಡ್ಬೇಕು 80,000 ಡೆಬಿಟಲ್ಲಿ, ಕ್ರೆಡಿಟಲ್ಲಿ 72,000 ಕ್ಲೋಸಿಂಗ್ ಬ್ಯಾಲೆನ್ಸ್. ದೆನ್ ಇದು ಡಿಪ್ರಿಸಿಯೇಷನ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 8,000 ಅಂತ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ಬೈ ಡಿಪ್ರಿಸಿಯೇಷನ್ ಅಂತಂದು ಕೊಟ್ಟಿದ್ದಾರೆ, ಅದು ಎಲ್ಲಿರುತ್ತೆ ಅಂತ ಹೇಳಿದ್ದೀನಿ, ಇನ್ ಅಡ್ಜಸ್ಟ್ಮೆಂಟ್ ಅಂತ ಬರೆದಿದ್ದೀನಿ ನೋಡ್ರಲ್ಲಿ. ಸೊ ಹಾಗಾಗಿ 8,000 ಆಯಿತು, ಇದು ಕೂಡ 80,000 ಆಗ್ತದೆ. ದೆನ್ ಈ ಕಡೆ ಬನ್ನಿರಿ, ಡೆಬಿಟ್ ಬ್ಯಾಲೆನ್ಸಲ್ಲಿ ಅಕೌಂಟ್ಸನ್ನು ಕ್ಲೋಸ್ ಮಾಡಬೇಕಾದ್ರೆ ನೋಡಿರಿ, ಕ್ರೆಡಿಟಲ್ಲಿ 80,000 ಆಗಿದೆ. ಇಲ್ಲಿ ಏನಾಗಿದೆ, ಡೈರೆಕ್ಟ್ ಓನ್ಲಿ ಓಪನಿಂಗ್ ಬ್ಯಾಲೆನ್ಸ್ 80,000 ಕರೆಕ್ಟ್ ಆಗಿದೆ. ಇಲ್ಲಿ ಯಾವುದೇ ಥರನಾಗಿರ್ತಕ್ಕಂಥ ಬ್ಯಾಲೆನ್ಸಿಂಗ್ ಫಿಗರ್ ಇರೋದಿಲ್ಲ. ಸೊ ಹಾಗಾಗಿ ನಿಲ್ಲ ಅಂತ ತೋರಿಸ್ಬೇಕು. ಫಸ್ಟ್ ಇವು ಎರಡು ಅಡ್ಜಸ್ಟ್ಮೆಂಟ್, ಇವು ಎರಡು ಅಕೌಂಟನ್ನು ಓಪನ್ ಮಾಡಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಬ್ಲಮಲ್ಲಿ ಫಾರ್ ಎಕ್ಸಾಂಪಲ್ ಈ ಪ್ರಾಬ್ಲಮಲ್ಲಿ ಪ್ಲ್ಯಾಂಟ್ ಅಂತ ಕೊಟ್ಟಿದ್ದಾರೆ, ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಬ್ಲಮಲ್ಲಿ ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಕೊಟ್ಟಿರ್ಬೋದು, ಅಥವಾ ಫಿಕ್ಸ್ಡ್ ಅಸೆಟ್ ಅಂತ ಕೊಡ್ಬೋದು, ಅಥವಾ ಲ್ಯಾಂಡ್ ಅಕೌಂಟ್ ಅಂತ ಓಪನ್ ಮಾಡಬೇಕು ಕೂಡ ಆಗ್ತದೆ. ಫಸ್ಟ್ ಇವೆರಡು ವರ್ಕಿಂಗ್ ನೋಟನ್ನು ಮಾಡಬೇಕು. ಹಾಗಾದರೆ ಇವು ಎರಡು ಸಬ್ ವರ್ಕಿಂಗ್ ನೋಟ್ಸ್ಗಳಾಗಿರ್ತವೆ. ದೆನ್ ಈಗ ಫಸ್ಟ್ ಏನು ಮಾಡಬೇಕಂದ್ರೆ, ನೀವು ಫಂಡ್ ಫ್ಲೋ ಸ್ಟೇಟ್ಮೆಂಟಲ್ಲಿ ಫಸ್ಟು ಪ್ರಿಪ್ರೇಷನ್ ಆಫ್ ದ ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ನೀವು ಪ್ರಿಪೇರನ್ನು ಮಾಡಬೇಕಾಗ್ತದೆ. ಹಾಗಾದರೆ ಫಂಡ್ ಫ್ರಮ್ ಆಪರೇಷನ್ಸನ್ನು ಪ್ರಿಪೇರ್ ಮಾಡಬೇಕಾದ್ರೆ ಆ್ಯಸ್ ಪರ್ ದ ಫಾರ್ಮ್ಯಾಟ್ಗೆ ಹೋಗ್ರಿ. ಫಾರ್ಮ್ಯಾಟಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಇದೆ, ಹಾಕಿಬಿಡ್ರಿ. ಅದು ಯಾವಾಗಲೂ ಸಾಮಾನ್ಯವಾಗಿ ಕರೆಂಟ್ ಇಯರ್ ಅಂತ ಇರುತ್ತೆ. ಹಾಗಾದರೆ ಇದನ್ನು ಹುಡುಕಬೇಕಲ್ಲ, ಎಲ್ಲಿದೆ? ಈಗ ಫಾರ್ ಎಕ್ಸಾಂಪಲ್ ನಾನು 26,000 ಹಾಕಿಬಿಟ್ಟಿದ್ದೀನಿ. ಆದರೆ ಇದು 26,000 ಎಲ್ಲಿರುತ್ತೆ? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸನ್ನು ನೋಡಿರಿ, ಅಲ್ಲಿ ಹುಡುಕೋ ಅಂತ ಹೋಗ್ರಿ. ಸಾಮಾನ್ಯವಾಗಿ ಶೇರ್ ಹೋಲ್ಡರ್ಸ್ ಫಂಡ್ ಆದಮೇಲೆ ಶೇರ್ ಕ್ಯಾಪಿಟಲ್ ಇದೆ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಇದೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ನಥಿಂಗ್ ಬಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಅಲ್ಲಿ ಸರ್ಪ್ಲಸ್ ಅಂದರೆ ಪ್ರಾಫಿಟ್. ಆದರೆ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಗೆ ಸಂಬಂಧಪಟ್ಟಂಗೆ ನೋಟನ್ನು ನೋಡಿರಿ, ಅಲ್ಲಿ ನೋಟ್ ನಂಬರ್ 2 ಇದೆ ನೋಡಿ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಅದ್ರ ಕೆಳಗಡೆಗೆ ಜನರಲ್ ರಿಸರ್ವ್ ಅಂತ ಇದೆ, ದೆನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಇದೆ ನೋಡಿರಿ. ಅಲ್ಲಿ 32,000 ಇದೆ, 26,000 ಇದೆ. ಸೊ ಹಾಗಾಗಿ ಕರೆಂಟ್ ಇಯರ್ ಅಮೌಂಟ್ ಎಷ್ಟಿಲ್ಲಿ 26,000 ಹಾಕಿಬಿಡ್ಬೇಕು. ದೆನ್ ಆ್ಯಸ್ ಪರ್ ದ ಫಾರ್ಮ್ಯಾಟ್ ಆ್ಯಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ. ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಲಾಸ್ಟ್ ನಾನು ವಿಡಿಯೋದಲ್ಲಿ ಕೊಟ್ಟಿರ್ತಕ್ಕಂಥ ಫಾರ್ಮ್ಯಾಟ್ ಬೇಸಿಸ್ ಮೇಲೆ ಫಸ್ಟ್ ಏನು ಮಾಡಬೇಕು, ನೋಟ್ಸ್ ಟು ಅಕೌಂಟ್ಸಲ್ಲಿ ನೋಡ್ಕೋ ಅಂತ ಹೋಗ್ರಿ. ಫಸ್ಟ್ ಏನಿದೆ ನೋಡ್ರಲ್ಲಿ, ಜನರಲ್ ರಿಸರ್ವ್ ಎಷ್ಟಿದೆ? 28,000 ಇದೆ, 36,000 ಇದೆ. ಅದರ ಡಿಫ್ರೆನ್ಸ್ ಅಮೌಂಟು 8,000 ಆಗ್ತದೆ, ಹಾಕಿಬಿಡ್ರಿ. ದೆನ್ ಮತ್ತೆ ಚೆಕ್ ಮಾಡ್ಕೊತ ಹೋಗ್ರಿ, ಬೇರೆ ಐಟಮ್ಗಳು 1 by 1 ಆ್ಯಸ್ ಪರ್ ದ ಫಾರ್ಮ್ಯಾಟ್ ಬೇಸಿಸ್ ಮೇಲೇ ಹೋಗಬೇಕು, ಅವು ಯಾವಿಲ್ಲ. ಆಮೇಲೆ ಇನ್ನೂ ಒಂದು ಗಮನಕ್ಕಿರಲಿ, ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಕ್ಕಂಥ 2 ಡಿಪ್ರಿಸಿಯೇಷನ್ ಇದಾವೆ ನೋಡ್ರಿ. ಅಲ್ಲಿ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಎಷ್ಟು ಕೊಟ್ಟಿದ್ದಾರೆ? 8,000 ಇದೆ, ಇಲ್ಲಿ ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಬಿಲ್ಡಿಂಗು, ಅಲ್ಲಿ ಕೂಡ 8,000 ಕೊಟ್ಟಿದ್ದಾರೆ, ಅದನ್ನು ಕೂಡ ಇಲ್ಲಿ ಬರೀಬೇಕು. ದೆನ್ ಟ್ಯಾಕ್ಸ್ ಪೇಡ್ ನಥಿಂಗ್ ಬಟ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂತ ಕರಿತೀವಿ. ಈ ಅಮೌಂಟನ್ನು ಇಲ್ಲಿ 38,000 ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಹಾಕಬೇಕು ಅದನ್ನು. ನೆಕ್ಸ್ಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟಿಗೆ ಕೂಡ ಅಲ್ಲಿ ಟ್ರಾನ್ಸ್ಫರನ್ನು ಮಾಡಬೇಕು. ನೆಕ್ಸ್ಟ್ ಅದೇ ಅಡ್ಜಸ್ಟ್ಮೆಂಟಲ್ಲಿ ಇಂಟರಿಮ್ ಡಿವಿಡೆಂಡ್ ಅಂತ ಕೊಟ್ಟಿದ್ದಾರೆ 16,000, ಅದನ್ನು ಹಾಕಿಬಿಡ್ರಿ. ಇವೆಲ್ಲ ಐಟಮ್ಗಳನ್ನು ನಾವೇನು ಮಾಡಬೇಕಂದ್ರೆ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಯಾವುವು, ನಾನ್ ಆಪರೇಟಿಂಗ್ ಇನ್ಕಮ್ಸ್ ಯಾವ ಅನ್ನೋದನ್ನು ನಾವು ಫಾರ್ಮ್ಯಾಟನ್ನು ನೋಡ್ಕೊತ ಹಾಕೋಂತ ಹೋಗಬೇಕು. ಹಾಗಾದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ಈ ಪ್ರಾಬ್ಲಮಲ್ಲಿ ಕಂಪ್ಲೀಟ್ ಆದವು. ಅವು ಎಷ್ಟಾಗ್ತದೆ? ಅಲ್ಲಿ 78,000 ಆಗ್ತದೆ. ಹಾಗಾದರೆ 78,000 ಆಗಿದೆ ಅಂದರೆ ಮೇಲ್ಗಡೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು 26,000 ಇದೆ. ಅಲ್ಲಿ ಅಲ್ಟಿಮೇಟ್ಲಿ ಟೋಟಲ್ ಮಾಡಿದೆ ಅಂದರೆ 1,04,000 ಆಗ್ತದೆ. ಲೆಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಇದಾವೆ. ಇಲ್ಲಿ ನಾನ್ ಆಪರೇಟಿಂಗ್ ಇನ್ಕಮ್ಸಲ್ಲಿ ಯಾವ ಐಟಮ್ಗಳು ಇಲ್ಲ, ಓನ್ಲಿ ಒನ್ನು, ಅದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ನಥಿಂಗ್ ಬಟ್ ಇಲ್ಲಿ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸಲ್ಲಿ ನಿಮಗೆ ಸಿಗುತ್ತೆ. ಅಲ್ಲಿ ಎಷ್ಟು ಕೊಟ್ಟಿದ್ದಾರಲ್ಲಿ ನಾವು ಮೊದಲಿಗೆ ನೋಡಿರಿ 26,000 ಕರೆಂಟ್ ಇಯರ್ದು ಆಲ್ರೆಡಿ ಅಲ್ಲಿ ಬಳಸ್ಕೊಂಡಿದ್ದೀವಿ. ದೆನ್ ಈಗೇನು ಮಾಡಬೇಕು,
ಪ್ರೀವಿಯಸ್ ಇಯರು 32,000 ಇದೆ, 32,000 ಹಾಕಿಬಿಡ್ರಿ. 1,04,000 32,000 ಡಿಡಕ್ಟ್ ಮಾಡಿದಂದರೆ 72,000 ಇರುತ್ತೆ. ಇದು ಫಂಡ್ ಫ್ರಮ್ ಆಪರೇಷನ್ಸ್ ಅಂತ ಹೇಳಿಬಿಟ್ಟು ಇದನ್ನು ನೆಕ್ಸ್ಟ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ನಾವು ಟ್ರಾನ್ಸ್ಫರನ್ನು ಮಾಡಬೇಕಾಗ್ತದೆ. ಹಾಗಾದರೆ ಇಲ್ಲಿವರೆಗೂ ಕ್ಯಾಲ್ಕುಲೇಷನ್ ಆಫ್ ಫಂಡ್ ಫ್ರಮ್ ಆಪರೇಷನ್ಸನ್ನು ನೋಡಿದ್ರಿ. ನೆಕ್ಸ್ಟ್ ಸ್ಟೆಪ್ ಏನಂದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಬೇಕು. ಹಾಗಾದರೆ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ರೂಲ್ಸ್ ಸ್ವಲ್ಪ ಗೊತ್ತಿರಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ದೀನಿ, ಈ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲನ್ನು ಪ್ರಿಪ್ರೇಷನ್ ಮಾಡಬೇಕಾದ್ರೆ ಸ್ವಲ್ಪ ಈ ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟೀಸ್ ಬಗ್ಗೆ ಸ್ವಲ್ಪ ಐಡಿಯಾಸ್ ಇರಬೇಕು. ಏನು ಕರೆಂಟ್ ಅಸೆಟ್ಸ್ ಕಂಪ್ಯಾರಿಸನ್ ಆಫ್ ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್. ಇಲ್ಲಿ ಪ್ರೀವಿಯಸ್ ಇಯರ್ಗೂ ಮತ್ತು ಕರೆಂಟ್ ಇಯರ್ಗೂ ಕಂಪ್ಯಾರಿಸನ್ ಅಂದರೆ ಡಿಫ್ರೆನ್ಸ್ ಅಮೌಂಟನ್ನು ನೋಡ್ತಾ ಹೋಗಬೇಕು. ಒಂದು ಗಮನಕ್ಕಿರಲಿ, ಈ ಶೆಡ್ಯೂಲ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲಲ್ಲಿ ಮಾಡಬೇಕಾದ್ರೆ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮು, ಡಿಕ್ರೀಸ್ ಆದರೆ ಡಿಕ್ರೀಸ್ ಕಾಲಮು. ಬಟ್ ಕರೆಂಟ್ ಲಯಬಿಲಿಟೀಸ್ ಮಾತ್ರ ರಿವರ್ಸ್ ಆಗಿರ್ತಾವೆ. ಅಂದರೆ ಕರೆಂಟ್ ಲಯಬಿಲಿಟೀಸ್ ಇನ್ಕ್ರೀಸ್ ಆದರೆ ಡಿಕ್ರೀಸ್ ಕಾಲಮಲ್ಲಿ, ಡಿಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮಲ್ಲಿ ಹಾಕಬೇಕು. ಆದರೆ ಈ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮಲ್ಲಿ ಕರೆಂಟ್ ಅಸೆಟ್ಸು ಕರೆಂಟ್ ಲಯಬಿಲಿಟೀಸ್ ಚೆಕ್ ಮಾಡ್ಕೊಂತ ಬನ್ನಿರಿ. ಸೊ ಹಾಗಾದರೆ ಕರೆಂಟ್ ಲಯಬಿಲಿಟೀಸನ್ನು ನಾವು ನೋಡಬೇಕಾದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕೊಟ್ಟಿದ್ದಾರಲ್ಲ, ಅಲ್ಲಿ ಹೋಗ್ರಿ. ಅಸೆಟ್ಸಲ್ಲಿ ಹೋಗ್ಬಿಟ್ಟು ಅಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ ಕರೆಂಟ್ ಅಸೆಟ್ಸ್ ಅಂತ ಕೊಟ್ಬಿಟ್ಟಾರ. ಕರೆಂಟ್ ಅಸೆಟ್ಸಲ್ಲಿ ಫಸ್ಟ್ ಒನ್ ಏನಿದೆ, ಇನ್ವೆಂಟ್ರೀಸ್ ಅಂತ ಇದೆ. ಈ ಇನ್ವೆಂಟ್ರಿ ಐಟಮಲ್ಲಿ ಇನ್ವೆಂಟ್ರೀಸ್ ಒಳಗೆ ಯಾವ ಐಟಮ್ ಬರ್ತಾವೆ ಅನ್ನೋದನ್ನು ಚೆಕ್ ಮಾಡ್ಕೊತ ಹೋಗ್ರಿ. ನೋಟ್ ನಂಬರ್ 9ಗೆ ಹೋಗ್ರಿ. ಇನ್ವೆಂಟ್ರಿ ಕೆಳಗೆ ಏನಿದೆ ಅಲ್ಲಿ ಸ್ಟಾಕ್ ಅಂತ ಇದೆ ನೋಡ್ರಿ. ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ಅವರು? 60,000 ಕೊಟ್ಟಿದ್ದಾರೆ, 46,000 ಕೊಟ್ಟಿದ್ದಾರೆ. ಅಂದರೆ ಡಿಫ್ರೆನ್ಸ್ ಏನಾಗ್ತದೆ ಅಲ್ಲಿ? ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಎಷ್ಟು ಹೋಗ್ತದೆ ಅಮೌಂಟು? 13,200 ರೂಪಾಯಿ ಡಿಕ್ರೀಸ್ ಆಗ್ತದೆ. ಡಿಕ್ರೀಸ್ ಕಾಲಮಲ್ಲಿ ಹಾಕ್ಬಿಡ್ರಿ. ದೆನ್ ಮತ್ತೆ ಕರೆಂಟ್ ಅಸೆಟ್ಗೆ ಹೋಗ್ರೆ ಅಲ್ಲಿ ಟ್ರೇಡ್ ರಿಸೀವಬಲ್ ಅಂತ ಇದೆ. ಆ ಟ್ರೇಡ್ ರಿಸೀವಬಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಟು ಅಕೌಂಟ್ಸನ್ನು ನೋಡೋದಾದ್ರೆ ಅಲ್ಲಿ ಡೆಟಾರ್ಸ್ ಕೊಟ್ಟಿದ್ದಾರೆ ಮತ್ತು ಡೆಟಾರ್ಸ್ಗೆ ಸಂಬಂಧಪಟ್ಟಂಗೆ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸನ್ನು ಇಂಡಿಕೇಟ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಬಿಲ್ಸ್ ರಿಸೀವಬಲ್ ಅಂತ ಇದೆ. ಅಲ್ಟಿಮೇಟ್ಲಿ ನಮಗೆ ಡೆಟಾರ್ಸು ಮತ್ತು ಬಿಲ್ಸ್ ರಿಸೀವಬಲ್. ಇಲ್ಲಿ ಡೆಟಾರ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡ್ರಿ, 36,000, 38,000. ದೆನ್ ಅದಕ್ಕೆ ಏನು ಮಾಡಿದ್ದಾರೆ, ಅಲ್ಟಿಮೇಟ್ಲಿ ಲೆಸ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್ 800, 1,200 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅಲ್ಟಿಮೇಟ್ಲಿ ಅಲ್ಲಿ ಏನಾಗ್ತದೆ, ಡೆಟಾರ್ಸ್ ಏನಾಗಿದ್ದಾರೆ ಟೋಟಲ್ ಆಗಿ ತೊಗೋಬೇಕಾಗ್ತದೆ. ಇಲ್ಲಿ ಯಾವುದೇ ನಾವು ಡೆಟ್ಸನ್ನು ರಿಸರ್ವ್ ಮಾಡಿ ಇಡೋ ಆಗಿಲ್ಲ. ಸೊ ಹಾಗಾಗಿ 35,200 ಮತ್ತು 36,800 ತೊಗೋಬೇಕಾಗ್ತದೆ. ಅವೆರಡು ಡಿಫ್ರೆನ್ಸ್ ಎಷ್ಟಾಗ್ತದೆ ನೋಡಿರಿ. ಅಮೌಂಟ್ ಅಂತಕ್ಕದ್ದು ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸು 1,600 ಆಗ್ತದೆ. 1,600 ಹಾಕಿಬಿಡ್ರಿ. ದೆನ್ ಬಿಲ್ಸ್ ರಿಸೀವಬಲ್ ಎಷ್ಟಿದೆ? 4,000 ಇದೆ. ದೆನ್ 26,400 ಇದೆ. ಅದರ ಡಿಫ್ರೆನ್ಸು ಇನ್ಕ್ರೀಸ್ ಆಗ್ತದೆ. ಅದು 22,400 ರೂಪಾಯಿ ಇನ್ಕ್ರೀಸ್ ಆಗ್ತದೆ. ಇನ್ಕ್ರೀಸ್ ಹಾಕಿಬಿಡ್ರಿ. ದೆನ್ ಅದೇ ಕರೆಂಟ್ ಅಸೆಟ್ಸಲ್ಲಿ ಮತ್ತೆ ಥರ್ಡ್ ಒನ್ ನೋಡ್ರಿ, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಅಂತ ಇದೆ. ಈ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಗೆ ಸಂಬಂಧಪಟ್ಟಂಗೆ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ನೋಟಲ್ಲಿ ಕೊಟ್ಟಿದ್ದಾರೆ. 13,200 ಇದೆ. ದೆನ್ನು 30,400 ಅಂತ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮಲ್ಲಿ ನೋಡಿರಿ 13,200 ಮತ್ತು 30,400. ಅಲ್ಟಿಮೇಟ್ಲಿ ಇಲ್ಲಿ ಎಷ್ಟಾಗ್ತದೆ? 4,000 ನಮಗೆ ಡಿಫ್ರೆನ್ಸ್ ಬರ್ತದೆ. 1 ಮಿನಿಟ್, ಸಾರಿ, ಇಲ್ಲಿ ನೋಡ್ರಿ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾರಲ್ಲ ಅವರು, ಎಕ್ಸ್ಟ್ರೀಮ್ಲಿ ಸಾರಿ. ಇಲ್ಲಿ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟಲ್ಲಿ ಫಸ್ಟ್ ಒನ್ನು ಕ್ಯಾಶ್ ಅಟ್ ಬ್ಯಾಂಕು. ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ನೋಡ್ರಲ್ಲಿ? 13,200 ಮತ್ತು 30,400 ಕೊಟ್ಟಿದ್ದಾರೆ. ಇದರ ಡಿಫ್ರೆನ್ಸು 13,200 ಆಗ್ತದೆ ಇನ್ಕ್ರೀಸು. ಸೊ ಇನ್ಕ್ರೀಸ್ ಕಾಲಮಲ್ಲಿ ಹಾಕ್ಬಿಡ್ರಿ. ನೆಕ್ಸ್ಟ್ ನಿಲ್ ಅಂತ ತೋರಿಸ್ರಿ. ಇಲ್ಲಿ ಕರೆಂಟ್ ಅಸೆಟ್ಸು ಕಂಪ್ಲೀಟ್ ಆದವು. ಇನ್ನು ಕರೆಂಟ್ ಲೈಬಿಲಿಟೀಸ್. ಹಾಗಾದರೆ ಕರೆಂಟ್ ಲೈಬಿಲಿಟೀಸ್ಗೆ ಸಂಬಂಧಪಟ್ಟಂಗೆ ಕರೆಂಟ್ ಲೈಬಿಲಿಟೀಸ್ ಅಂತ ನಾವು ಟ್ರೇಸ್ ಔಟ್ ಮಾಡಬೇಕಾದ್ರೆ ಸ್ಟೇಟ್ಮೆಂಟ್ ಆಫ್ ಅಸೆಟ್ಸ್ ಆ್ಯಂಡ್ ಲೈಬಿಲಿಟೀಸಲ್ಲಿ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರಲ್ಲಿ ಕರೆಂಟ್ ಲೈಬಿಲಿಟೀಸ್. ಆದರೆ ಕರೆಂಟ್ ಲೈಬಿಲಿಟೀಸಲ್ಲಿ ಫಸ್ಟ್ ಒನ್ ಏನಿದೆ ನೋಡ್ರಿ, ಟ್ರೇಡ್ ಪೇಬಲ್ಸ್ ಅಂತ ಇದೆ. ಈ ಟ್ರೇಡ್ ಪೇಬಲ್ಗೆ ಸಂಬಂಧಪಟ್ಟಂಗೆ ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕಾದರೆ ನಾವು ನೋಟ್ಸ್ ಟು ಅಕೌಂಟ್ಸ್ಗೆ ಹೋಗಬೇಕು. ನೋಟ್ಸ್ ಟು ಅಕೌಂಟ್ಸಲ್ಲಿ ಚೆಕ್ ಮಾಡ್ಕೊತ ಬಂದರೆ ಟ್ರೇಡ್ ಪೇಬಲ್ಸನ್ನು ಚೆಕ್ ಮಾಡೋದಾದರೆ ನೋಟ್ ನಂಬರ್ 4ರಲ್ಲಿ ಸಂಡ್ರಿ ಕ್ರೆಡಿಟಾರ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ ಸಂಡ್ರಿ ಕ್ರೆಡಿಟಾರ್ಸು? 16,000 ಇದೆ. ದೆನ್ 10,800 ಇದೆ. ನಾನು ಹೇಳಿದ್ದೀನಿ ಕರೆಂಟ್ ಅಸೆಟ್ಸು ಇನ್ಕ್ರೀಸ್ ಆದರೆ ಇನ್ಕ್ರೀಸು, ಡಿಕ್ರೀಸ್ ಆದರೆ ಡಿಕ್ರೀಸು. ಬಟ್ ಇಲ್ಲಿ ಕರೆಂಟ್ ಲೈಬಿಲಿಟೀಸ್ ಮಾತ್ರ ಇನ್ಕ್ರೀಸ್ ಆದರೆ ಡಿಕ್ರೀಸು, ಡಿಕ್ರೀಸ್ ಆದರೆ ಇನ್ಕ್ರೀಸು. ಸೊ ಇಲ್ಲಿ ಕ್ರೆಡಿಟಾರ್ಸ್ ಏನಾಗಿದೆ? 16,000 ಇದ್ದದ್ದು 10,800 ಆಗಿದೆ. ಅಂದರೆ
ಡಿಕ್ರೀಸ್ ಆಗ್ತದೆ. ಡಿಕ್ರೀಸ್ ಆದರೆ ಇನ್ಕ್ರೀಸ್ ಕಾಲಮಲ್ಲಿ ತೋರಿಸ್ಬೇಕು 5200 ಅಂತ ಹೇಳಿ. ದೆನ್ ಸೇಮ್ ವೇ ಬಿಲ್ಸ್ ಪೇಬಲ್ 2400 ಇದೆ, 1600 ಇದೆ. ಜನರಲ್ ಸೆನ್ಸ್ ನೋಡೋದಾದರೆ ಇದು ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆದರೆ ಡಿಕ್ರೀಸ್ ಕಾಲಮಲ್ಲಿ ತೋರಿಸ್ರಿ 800 ರೂಪೀಸ್ ಅಂತಂದು. ದೆನ್ ಇದೇ ಕರೆಂಟ್ ಲೈಬಿಲಿಟೀಸಲ್ಲಿ ಶಾರ್ಟ್ ಟರ್ಮ್ ಪ್ರಾವಿಷನ್ ಅಂತ ಇದೆ. ಶಾರ್ಟ್ ಟರ್ಮ್ ಪ್ರಾವಿಷನ್ಗೆ ಸಂಬಂಧಪಟ್ಟಂಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸ್ 32,000 ಇದೆ, 36,000 ಇದೆ. ಇನ್ಕ್ರೀಸ್ ಆಗ್ತದೆ 4,000, ಅದನ್ನು ಡಿಕ್ರೀಸ್ ಕಾಲಮಲ್ಲಿ ತೋರಿಸ್ರಿ. ಹಾಗಾದರೆ ಈ ಎಲ್ಲ ಅಸೆಟ್ಸು ಮತ್ತು ಲೈಬಿಲಿಟೀಸು ಆದವು, ಕರೆಂಟ್ ಅಸೆಟ್ಸು ಕರೆಂಟ್ ಲೈಬಿಲಿಟೀಸು ಕಂಪ್ಲೀಟ್ ಆದವು. ಸೊ ಹಾಗಾದರೆ ಈಗ ಏನು ಮಾಡಬೇಕಂದ್ರೆ ಇಲ್ಲಿ ಇನ್ಕ್ರೀಸ್ ಕಾಲಮು ಮತ್ತು ಡಿಕ್ರೀಸ್ ಕಾಲಮು ಟೋಟಲ್ ಮಾಡಿರಿ. ಫಾರ್ ಎಕ್ಸಾಂಪಲ್ ಈಗ ಇನ್ಕ್ರೀಸ್ ಕಾಲಮ್ ಎಷ್ಟಾಗ್ತದೆ 47,200 ಆಗ್ತದೆ, ಡಿಕ್ರೀಸ್ ಕಾಲಮು 17,200 ಆಗ್ತದೆ. ನಾವು ಬ್ಯಾಲೆನ್ಸಿಂಗ್ ಫಿಗರನ್ನು ಟ್ರೇಸ್ ಔಟ್ ಮಾಡಬೇಕಂದ್ರೆ ಅಲ್ಲೇನು ಮಾಡಬೇಕು, 47,200 ಹೈಯೆಸ್ಟ್ ಅಮೌಂಟ್ ಆಗಿರೋದ್ರಿಂದ ಬೋತ್ ಸೈಡ್ ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಕಾಲಮಲ್ಲಿ 47,200 ರೂಪಾಯಿ ಹಾಕಿಬಿಡ್ರಿ. ದೆನ್ ಡಿಕ್ರೀಸ್ ಕಾಲಮಲ್ಲಿ 17,200 ಇರೋದ್ರಿಂದ 30,000 ರೂಪಾಯಿ ಡಿಫ್ರೆನ್ಸ್ ಬರ್ತದೆ ಬ್ಯಾಲೆನ್ಸಿಂಗ್ ಫಿಗರು. ಅದನ್ನು ನಾವು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಒಂದು ಗಮನಕ್ಕಿರಲಿ, ಡಿಕ್ರೀಸ್ ಕಾಲಮಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದಿರೋದ್ರಿಂದ ಅದನ್ನು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಒಂದು ವೇಳೆ ಇನ್ಕ್ರೀಸ್ ಕಾಲಮಲ್ಲಿ ಏನಾದರೂ ಅಮೌಂಟ್ ಬಂದಿದ್ದರೆ ಅದನ್ನು ನಾವು ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾಡ್ತೀವಿ. ಈ ಅಮೌಂಟನ್ನು ಫಂಡ್ ಫ್ಲೋ ಸ್ಟೇಟ್ಮೆಂಟ್ಗೆ ನಾವು ಟ್ರಾನ್ಸ್ಫರನ್ನು ಮಾಡಬೇಕು. ಸೊ ಹಾಗಾದರೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನಂದರೆ ಈಗ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕು. ಆದರೆ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ಪ್ರಿಪೇರ್ ಮಾಡಬೇಕಂದ್ರಲ್ಲಿ ಸೋರ್ಸಸ್ ಆಫ್ ಫಂಡು ಮತ್ತು ಅಪ್ಲಿಕೇಶನ್ಸ್ ಆಫ್ ಫಂಡ್ ಅಂತ ಬರೆದ್ಬಿಡಬೇಕು ಅಮೌಂಟ್ ಕಾಲಮ್. ಫಸ್ಟ್ ಏನು ಮಾಡಬೇಕಂದ್ರೆ ಫಂಡ್ ಫ್ಲೋ ಸ್ಟೇಟ್ಮೆಂಟನ್ನು ನಾವು ಪ್ರಿಪರೇಷನ್ ಮಾಡಬೇಕಾದ್ರೆ ಅಲ್ಲಿ ಅಪ್ಲಿಕೇಶನ್ಸ್ ಆಫ್ ಫಂಡಲ್ಲಿ ಹೋಗಿ ಇಲ್ಲಿ ಫಸ್ಟ್ ಏನು ಮಾಡಬೇಕಂದ್ರೆ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಐಟಮನ್ನು ಹಾಕಬೇಕು. ಹಾಗಾದರೆ ಅಡ್ಜಸ್ಟ್ಮೆಂಟಲ್ಲಿ ಇರ್ತಕ್ಕಂಥ ಐಟಮ್ ಅಂದರೆ ಈ ಫಾರ್ ಎಕ್ಸಾಂಪಲ್ ಈಗ ನೋಡಿರಿ, ಫಸ್ಟ್ ಒನ್ ಏನಿದೆ ಡಿಪ್ರಿಷಿಯೇಷನ್ ಆನ್ ಪ್ಲ್ಯಾಂಟ್ ಅಂತ ಕೊಟ್ಟಿದ್ದಾರಲ್ಲಿ 8,000, ಬಿಲ್ಡಿಂಗು 8,000 ಇದೆ. ಇವು ಎರಡಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ ಟು ಅಕೌಂಟ್ಸನ್ನು ಮಾಡಿ ವರ್ಕಿಂಗ್ ನೋಟನ್ನು ಮಾಡಿದ್ದೀವಿ ನಾವು. ಆದರೆ ವರ್ಕಿಂಗ್ ನೋಟಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಏನಿರುತ್ತೋ ಅದನ್ನು ಇಲ್ಲಿ ಹಾಕಬೇಕು. ಫಾರ್ ಎಕ್ಸಾಂಪಲ್ ಈಗ ಪ್ಲ್ಯಾಂಟ್ ಅಂತ ಇದೆ ಅಲ್ಲ, ಆ ಪ್ಲ್ಯಾಂಟ್ ಫಾರ್ ಎಕ್ಸಾಂಪಲ್ ಅಲ್ಲಿ ಪರ್ಚೇಸ್ ಆಫ್ ಪ್ಲ್ಯಾಂಟ್ ವರ್ಕಿಂಗ್ ನೋಟ್ ನಂಬರ್ 6,000 ಅಂತ ಹಾಕಿದೆ ನೋಡಿರಿ. ದೆನ್ ಪರ್ಚೇಸ್ ಆಫ್ ಬಿಲ್ಡಿಂಗ್ ಅಲ್ಲಿ ಯಾವುದೇ ಡಿಫ್ರೆನ್ಸ್ ಅಮೌಂಟು ಬಂದಿಲ್ಲ, ಸೊ ನಿಲ್ ಅಂತ ತೋರಿಸ್ಬೇಕು. ನೆಕ್ಸ್ಟು ಟ್ಯಾಕ್ಸ್ ಪೇಡ್ 38,000 ಅಂತ ಇದೆ, ಇಲ್ಲಿ ಟ್ಯಾಕ್ಸ್ ಪೇಡ್ 38,000 ಹಾಕಿದ್ದೀನಿ. ನೆಕ್ಸ್ಟ್ ಇಂಟರಿಮ್ ಡಿವಿಡೆಂಡ್ ಏನಿದೆ 16,000 ಇದೆ, 16,000 ಹಾಕಿಬಿಡಬೇಕು. ಆಮೇಲೆ ಇಂಟರಿಮ್ ಡಿವಿಡೆಂಡ್ಗೆ ಸಂಬಂಧಪಟ್ಟ ಹಾಗೆ ಸಮ್ಟೈಮ್ಸ್ ಏನಾಗ್ತದೆ ಅಂದರೆ ಇಂಟರಿಮ್ ಡಿವಿಡೆಂಡಲ್ಲಿ ನಾವು ಫಂಡ್ ಫ್ಲೋ ಆಪರೇಷನ್ಸಲ್ಲಿ ಕೂಡ ಅದನ್ನು 16,000 ಕನ್ಸಿಡರ್ ಮಾಡ್ತೀವಿ. ದೆನ್ ಇಲ್ಲಿ ಕೂಡ 16,000 ಅದನ್ನು ಕನ್ಸಿಡರ್ ಮಾಡಬೇಕು. ದೆನ್ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಯಾವುದಾದ್ರೂ ಅಸೆಟ್ಗಳು ಫಾರ್ ಎಕ್ಸಾಂಪಲ್ಲು ನೋಟ್ಸ್ ಟು ಅಕೌಂಟ್ಸನ್ನು ಚೆಕ್ ಮಾಡ್ಕೊತ ಬರಬೇಕು. ಅಲ್ಲಿ ನೋಡಿರಿ, ಅಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಇದೆ ನೋಡಿರಿ. ಅಂದರೆ 60,000 ಇದ್ದದ್ದು 62,000 ಆಗಿರೋದ್ರಿಂದ 2,000 ಜಾಸ್ತಿ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಾವು ಅದನ್ನು ಪರ್ಚೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಡಿಫ್ರೆನ್ಸ್ ಅಮೌಂಟು 2,000 ಇರ್ತದೆ. ದೆನ್ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ನಾವು ಅದನ್ನು ಟ್ರೇಸ್ ಔಟ್ ಮಾಡಿದ್ದೀವಿ. ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 30,000 ಬಂದಿದೆ, ಅದನ್ನು ಕೂಡ ಇಲ್ಲಿ ಹಾಕಬೇಕು. ಆಮೇಲೆ ಏನಾದರೂ ಡಿಬೆಂಚರ್ ರಿಡಮ್ಷನ್ ಆಗಿದ್ರೆ ಅಂದರೆ ಇನ್ಕ್ರೀಸ್ ಆಗಿದ್ರೆ ಇಲ್ಲಿ ನೋಡಿರಿ, ಫಾರ್ ಎಕ್ಸಾಂಪಲ್ ಡಿಬೆಂಚರ್ಸ್ 40,000 ಇರೋದು 20,000 ಆಗಿರೋದ್ರಿಂದ ಅಲ್ಲಿ ಕೂಡ ನೀವು 20,000 ಅದನ್ನು ಮೆನ್ಷನನ್ನು ಮಾಡಬೇಕು. ಇವೆಲ್ಲ ಅಪ್ಲಿಕೇಶನ್ಸ್ ಆಫ್ ಫಂಡ್ಸ್. ದೆನ್ ಅದೇ ಸೋರ್ಸಸ್ ಆಫ್ ಫಂಡ್ ಅದು ನೋಡೋದಾದರೆ ಶೇರ್ ಕ್ಯಾಪಿಟಲ್ಲು 2 ಲಕ್ಷ ಇದ್ದದ್ದು 2,40,000 ಆಗಿರೋದ್ರಿಂದ ಡಿಫ್ರೆನ್ಸ್ 40,000 ಹಾಕಿರಿ. ದೆನ್ ಫಂಡ್ ಫ್ರಮ್ ಆಪರೇಷನ್ಸನ್ನು ನಾವು ಟ್ರೇಸ್ ಔಟ್ ಮಾಡಿದ್ದೀವಿ, ಅದನ್ನು 72,000 ಅಂತ ಟ್ರೇಸ್ ಔಟ್ ಮಾಡಿವಿ. ಆ 72,000 ಹಾಕಿರಿ. ಅಲ್ಟಿಮೇಟ್ಲಿ ಸೋರ್ಸಸ್ ಆಫ್ ಫಂಡು ಮತ್ತು ಅಪ್ಲಿಕೇಶನ್ಸ್ ಆಫ್ ಫಂಡನ್ನು ನಾವು ಟೋಟಲ್ ಮಾಡಿದಂದರೆ 1,12,000 ಆಗುತ್ತೆ. ಸೊ ಹಾಗಾಗಿ ಈ ಪ್ರಾಬ್ಲಮು ಈ ಥರ ಎರಡೂ ಕಡೆಯೂ ಕೂಡ ನಾವು ಬ್ಯಾಲೆನ್ಸನ್ನು ಅಥವಾ ಟೋಟಲ್ಲು ಟ್ಯಾಲಿ ಆಗಬೇಕು.